ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪುತ್ತೂರಲ್ಲಿ ಲಕ್ಷ ದೀಪೋತ್ಸವ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು ಸ್ವಲ್ಪ ಲೇಟ್ ಆಗಿದೆ ಇವತ್ತು, ಯಾಕಂದರೆ ಮಗುದು ಸೆಮಿನಾರ್ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋದು ಲೇಟ್ ಆಯಿತು. ನಾವು ಹೋಗೋದ್ರೊಳಗೆ ದೀಪ ಎಲ್ಲ ಕಚ್ಚಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದಾದ ನಂತರ ಒಂದು ಉತ್ಸವ ದೇವತ್ತು ಅಲ್ಲಿ ಕೂರ್ಲಿಕ್ಕೆ ಆಗಲಿಲ್ಲ, ನಮಗೆ ಟೈಮ್ ಇರಲಿಲ್ಲ. ಮತ್ತೆ ಹೊರಗಡೆ ಬಂದು ದೀಪ ಎಲ್ಲ ಕಚ್ಚಿ ಮತ್ತು ರಂಗೋಲಿ ಎಲ್ಲ ಫೋಟೋ ಎಲ್ಲ ತಕ್ಕೊಂಡು ಹೋಗೋದ್ರೊಳಗೆ ತುಂಬ ಲೇಟಾಗಿತ್ತು. ನೋಡಿ ದೀಪಗಳು ಗಾಳಿ ಬೇರೆ ಬೀಸ್ತಾ ಇತ್ತು, ಆದರೂ ಸಹ ದೀಪ ಉಳಿತಾ ಇದ್ವು. ಕೆಲವೊಂದು ಚೆನ್ನಾಗಿತ್ತು ನೋಡಲಿಕ್ಕೆಲ್ಲ. ಕೆಲವೊಂದು ಮೂಮೆಂಟ್ಸ್ ಎಲ್ಲ ಮಿಸ್ ಮಾಡಿಕೊಂಡೆ ನಾನು, ಯಾಕಂದರೆ ನಾನು ಸ್ವಲ್ಪ ಹೋಗಿದ್ದು ಲೇಟ್ ಆಗಿತ್ತು. ಮಗುದು ಸೆಮಿನಾರ್ ಇತ್ತು, ಅದು ಮುಗಿಸಿ ಹೋಗೋದು. ಇದು ತೆಪ್ಪೋತ್ಸವ, ಮಹಾಲಿಂಗೇಶ್ವರ ಸ್ವಾಮಿನ ಕೂರಿಸಿ ಅದರಲ್ಲಿ ಆ ಕಟ್ಟೆಯಲ್ಲಿ ಇದು ಮಾಡ್ತಾರೆ. ನೋಡಿ ಕೊಕ್ಕರೆಗಳು ಚಳಿಗೆಲ್ಲ ಮೇಲೆ ಬಂದು ನಿಂತಿದೆ. ಒಂದು ಕೊಕ್ಕರೆ ಮಾತ್ರ ಹೋಗಿದೆ, ಅದನ್ನು ಹೋಯ್ತು ಅಂದ್ಬಿಟ್ಟು ಮತ್ತೊಂದು ಕೊಕ್ಕರೆ ಹಿಡಿತು ಅದರೊಳಗಡೆ ನೀರಿಗೆ. ಮತ್ತು ಇವೆಲ್ಲ ನೋಡೋದು, ಅದನ್ನು ಚೆನ್ನಾಗಿತ್ತು ಒಂಥರ. ಅದು ನಾವು ಹಾಗೆಲ್ಲ ಒಬ್ರು ಮಾಡಿದರೆ ಅವ್ರು ಮತ್ತೆ ನಾವು ಮಾಡಬೇಕಲ್ಲ ಅದೆಲ್ಲ. ಇದಾದ ನಂತರ ಸ್ವಾಮಿ ಉತ್ಸವಕ್ಕೆ ಮತ್ತೆ ಬಂದ್ವಿ. ನೋಡಿ ಇದಾದಮೇಲೆ ಕೆಲವೊಂದು ರಂಗೋಲಿಗಳೆಲ್ಲ ಶೂಟ್ ಮಾಡ್ಕೊಂಡು ಸ್ವಲ್ಪ ಸ್ಪೀಡಾಗಿ ಹಾಕಿದ್ದೀನಿ, ಯಾಕಂದರೆ ತುಂಬ ರಂಗೋಲಿ ಇತ್ತಲ್ಲ. ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಮೂವ್ ಮಾಡಿದ್ದೀನಿ. ಯಾರು ಏನು ಅಂದ್ಕೋಬೇಡಿ ಆಯಿತಾ. ತುಂಬ ಎಲ್ಲ ಒಂದೊಂಥರ ರಂಗೋಲಿ ತುಂಬ ಚೆನ್ನಾಗಿ ಮಾಡಿದರು. ಚೆನ್ನಾಗಿತ್ತು, ಒಂಥರ ನೋಡಲಿಕ್ಕೆ ಖುಷಿ ಆಯಿತು. ಅದರ ಮಧ್ಯೆ ದೀಪಗಳು, ಕೆಲವೊಂದು ದೀಪಗಳು ಹೋಗಿದ್ವು, ಕಚ್ಚುತ್ತಾಯಿದ್ರು ಪಾಪ ಭಕ್ತರು ಎಲ್ಲರೂ. ಆದರೂ ಕೆಲವೊಂದು ದೀಪಗಳು ಹೋಗ್ತಾಯಿದ್ವು. ಚೆನ್ನಾಗಿತ್ತು ಒಂಥರ ನೋಡಲಿಕ್ಕೆ, ಖುಷಿ ಆಯಿತು. ಮಾತ್ರ ಲೇಟ್ ಆಗೋದ್ರೂ ಸ್ವಲ್ಪ ದೀಪಗಳೆಲ್ಲ ಹಾರಿದ್ವಿ ನಾವು ಹೋಗೋದ್ರೊಳಗೆ, ತೊಂದರೆ ಇಲ್ಲ. ಆದರೂ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾಯಿದ್ವು ರಂಗೋಲಿಗಳೆಲ್ಲ. ನಾವು ಮಹಾಲಿಂಗೇಶ್ವರ ಸ್ವಾಮಿ ಲಕ್ಷ ದೀಪೋತ್ಸವ ನೆರವೇರಿತು ಒಟ್ಟಿನಲ್ಲಿ. ಎಲ್ಲರಿಗೂ ಮಹಾಲಿಂಗೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಾನು ಕೇಳ್ಕೊತೀನಿ. ಎಲ್ಲರೂ ಅಲ್ಲಲ್ಲೇ ಫೋಟೋಶೂಟ್ಗಳು ಹಾಕ್ತಾಯಿತ್ತು. ಇದಾದ ನಂತರ ಮಗುದು ನಿನ್ನೆ ಒಂದು ಕ್ರೀಡೋತ್ಸವ ಇತ್ತು, ಚಿಣ್ಣರ ಕ್ರೀಡೋತ್ಸವ ಅಂತ, ಅದಕ್ಕೆ ಹೋಗಿದ್ವಿ. ಮಕ್ಕಳೆಲ್ಲ ಕಲ್ಚರಲ್ಲಿ ತೊಡಗಿಸ್ಕೊಂಡಿದ್ರು. ಅದು ಎಲ್ಲರೂ ನಾವು ಸಹ ಮಕ್ಕಳ ಹತ್ರ ಇಷ್ಟು ಜನ ಮಕ್ಕಳು, ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತಂದರೆ ಒಂದು ಟಾರ್ಗೆಟ್ ಆಗಿತ್ತು. ಹೇಳಿದರು, ನಿಮ್ಮ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ, ನೀವು ಅಲ್ಲಿ ಕೂತ್ಕೊಳ್ಳಿ ಸ್ಟೇಜ್ ಹತ್ರ ಅಂತ ಎಲ್ಲ ಹೇಳಿದರು. ಓಕೆ ಅಂದ್ಬಿಟ್ಟು ಒಂದೆರಡು ಫೋಟೋಗಳು ತಗೊಂಡು ಮಕ್ಕಳದ್ದು ಬಂದ್ವಿ. ಇನ್ನು ರನ್ನಿಂಗ್ ರೇಸ್ ಇತ್ತು ಮಕ್ಕಳದ್ದು, ಸ್ವಲ್ಪ ನೋಡಿ ಅವ್ರಿಗೆ ಎಂಕರೇಜ್ ಮಾಡಿ ಬಂದ್ವಿ. ಇನ್ನು ಸ್ಕೂಲ್ ಡೇ ಸ್ಟಾರ್ಟ್ ಎಲ್ಲ ಆ್ಯನ್ಯುವಲ್ ಡೇಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ. ನೋಡಿ ಇದರಲ್ಲಿ ನನ್ನ ಮಗ ಇದ್ದಾನೆ, ಅವನಿಗೆ ಬರಲಿಲ್ಲ, ರನ್ನಿಂಗ್ ರೇಸಲ್ಲಿ ಬರಲಿಲ್ಲ. ಹಾಗೆ ಅವನಿಗೆ ಬೇಜಾರಾಯಿತು, ಅದಕ್ಕೆ ಹೇಳ್ಬಿಟ್ಟು ಬಂದ್ವಿ ನಾವು. ನೀವು ಗೆಲ್ಲೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಗೆಲ್ಬೋದು ಅಂದ್ಬಿಟ್ಟು ಸಮಾಧಾನ ಮಾಡಿ ಬಂದ್ವಿ. ಅದ್ರ ಮೇಲೆ ಯಾವ್ಯಾವ ಮಕ್ಕಳಿಗೆಲ್ಲ ಮೆಡಲ್ ಬಂದಿಲ್ಲ, ಮತ್ತು ಅವರಿಗೆಲ್ಲ ಗೇಮ್ಸ್ ಆಡಿಸಿ ಮತ್ತು ಮೆಡಲೆಲ್ಲ ಕೊಟ್ಟಿದ್ದಾರೆ. ಮಕ್ಕಳು ಗೆದ್ದ ನಂತರ ಖುಷಿ ಆಯಿತು. ಆವಾಗ ಮಕ್ಕಳಿಗೆ ಮುಖ ತುಂಬ ಸಂತೋಷ ಆಗುತ್ತಲ್ಲ, ಅವ್ರ ಮುಖ ನೋಡಲಿಕ್ಕೆ ಭಾರಿ ಖುಷಿ ಆಗುತ್ತೆ ನಮಗೂ. ಇನ್ನು ಮಕ್ಕಳ ಪೇರೆಂಟ್ಸ್ ಎಲ್ಲ ಬಂದು ಎಂಕರೇಜ್ ಮಾಡ್ತಿದ್ರು ಫ್ರೆಂಡ್ಸ್. ಏನಾಗಲಿ ಮಕ್ಕಳಿಗೆ ನಮ್ಮ ಮೇಲೆ ನಾವೆಲ್ಲ ಹೋದರೆ ಅವ್ರಿಗೆ ತುಂಬ ಖುಷಿ ಆಗುತ್ತಲ್ಲ. ನಮ್ಮಮ್ಮ ಬಂದಿದ್ದಾರೆ, ನಮ್ಮಪ್ಪ ಬಂದಿದ್ದಾರೆ ಅಂತ. ಆ ಖುಷಿ ಮುಂದೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.